ನಮಸ್ಕಾರ. ಸೂಪರ್ ಗುರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ರಕ್ಷಾಬಂಧನ ಒಂದು ಆಚರಣೆಯನ್ನು ಹಿಂದಿನಿಂದಲೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಕ್ಕ ತಂಗಿಯಂದರು ಅಣ್ಣ ತಮ್ಮಂದರಿಗೆ ರಾಖಿಯನ್ನು ಕಟ್ಟಿ ಆಶೀರ್ವಾದವನ್ನು ತೆಗೆದುಕೊಂಡು ಉಡುಗೊರೆಯನ್ನು ಪಡ್ಕೊಳ್ಳುವಂಥದ್ದು, ಜೊತೆಗೆ ಯಾವತ್ತಿಗೂ ಕೂಡ ನಮ್ಮ ಜೊತೆಗೆ ಇರು ಅಣ್ಣ ಅಂತ ಹೇಳಿಕೊಂಡು ಆ ಒಂದು ಆಚರಣೆಯನ್ನು ಸಾಕಷ್ಟು ವರ್ಷಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ರಕ್ಷಾಬಂಧನ ಆ ಒಂದು ಆಚರಣೆಯನ್ನು ಯಾಕಾಗಿ ಮಾಡ್ತಾರೆ, ಈ ಹಿಂದೆ ಅಂದರೆ ಐತಿಹಾಸಿಕ ಆಗಿರ್ಬೋದು, ಪೌರಾಣಿಕ, ಇದರ ಹಿಂದಿರುವಂಥ ಕಥೆಗಳೇನು, ಯಾರಿದನ್ನು ಶುರು ಮಾಡಿದ್ರು, ಯಾತಕ್ಕಾಗಿ ಶುರು ಮಾಡಿದ್ರು ಅನ್ನೋದ್ರ ಬಗ್ಗೆ ಇಲ್ಲಿ ತಿಳ್ಕೊಳ್ಳೋಣ. ಇದರ ಬಗ್ಗೆ ಸಾಕಷ್ಟು ಮಾಹಿತಿ ನಿಮಗೆ ಇರಲೇಬೇಕು. ಸಹೋದರ ಬಾಳಿನಲ್ಲಿ ಎಲ್ಲ ವಿಷಯಗಳಲ್ಲೂ ಜಯ ಸಿಗಲಿ, ಅವರಿಗೆ ಯಾವುದೇ ಸಮಸ್ಯೆ ಎದುರಾಗದಿರಲಿ, ಜೀವನದ ಪ್ರತಿ ಹೆಜ್ಜೆಯಲ್ಲೂ ಕೂಡ ರಕ್ಷಣೆ ಸಿಗಲಿ ಅಂತ ಹೇಳಿಕೊಂಡು ಸಹೋದರಿಯರು ಹಾರೈಸಿ ಸಹೋದರ ಮಣಿಕಟ್ಟಿಗೆ ಕಟ್ಟುವಂಥ ರಕ್ಷಾ ಕವಚವೇ ರಕ್ಷಾಬಂಧನ. ನಮ್ಮ ಭಾರತ ದೇಶದಲ್ಲಿ ಇದಕ್ಕೆ ಬಹಳ ಪವಿತ್ರವಾದಂಥ ಪ್ರಾಮುಖ್ಯತೆಯನ್ನು ನೀಡಿದ್ದಾರೆ. ರಕ್ಷಾಬಂಧನವನ್ನು ಪ್ರತಿ ವರ್ಷ ಶ್ರಾವಣ ಹುಣ್ಣಿಮೆಯ ದಿನದಂದು ಆಚರಣೆ ಮಾಡ್ತಾರೆ. ರಕ್ಷಾಬಂಧನ ಈಗ 2025 ಸಾಲಿನಲ್ಲಿ ರಕ್ಷಾಬಂಧನ ಆ ಒಂದು ಆಚರಣೆ ಬಂದಾಗಿದೆ. ಈ ಹಬ್ಬ ಸಹೋದರ ಸಹೋದರಿಯರ ಪ್ರೀತಿಯ ಸಂಕೇತ. ಸೊ ರಕ್ಷಾಬಂಧನ ಹಬ್ಬದಂದು ನೀವು ಯಾವ ರೀತಿಯಾಗಿ ಇರಬೇಕು ಅನ್ನೋದನ್ನು ಹೇಳ್ತೀವಿ. ಹೌದು, ರಕ್ಷಾಬಂಧನದ ದಿನ ಜಸ್ಟ್ ರಾಖಿಯನ್ನು ಕಟ್ಟಿ ಉಡುಗೊರೆಯನ್ನು ಪಡ್ಕೊಂಡ್ರೆ ಸಾಲದು, ಅದಕ್ಕೂ ಕೂಡ ಆಚರಣೆ ಇದೆ, ನಿಯಮಾವಳಿಗಳಿದೆ. ಸೊ ರಕ್ಷಾಬಂಧನ ಹಬ್ಬದಂದು ಹಬ್ಬದ ಸ್ನಾನ, ತೆಂಗಿನಕಾಯಿ ಉಡುಗೊರೆ ನೀಡೋದು, ಸಮುದ್ರ ದೇವನಿಗೆ ಪೂಜೆ ಮಾಡೋದು ಈ ಹಬ್ಬದ ಒಂದು ಆಗುವಂಥ ಒಂದು ವಿಶೇಷ ಸಂದರ್ಭ. ಸೊ ಸದಾಕಾಲ ಸಹೋದರ ಏಳಿಗೆ ಬಯಸುವಂಥ ಸಹೋದರರ ಭ್ರಾತೃತ್ವ ಸಾರುವಂಥ ಈ ರಕ್ಷಾಬಂಧನ ಹಬ್ಬದ ಹಿನ್ನೆಲೆ ಆಗಿರ್ಬೋದು, ಐತಿಹಾಸಿಕ ಪೌರಾಣಿಕ ಕತೆ, ಯಾಕೆ ರಕ್ಷಾಬಂಧನವನ್ನು ಆಚರಿಸ್ತಾರೆ ಅನ್ನೋದು ತಿಳಿಯೋಣ. ಹೌದು, ಭಾರತೀಯ ಪುರಾಣಗಳಲ್ಲಿ ಅತ್ಯಂತ ಜನಪ್ರಿಯವಾದಂಥ ಕಥೆ ಅಂತಂದರೆ ಶ್ರೀಕೃಷ್ಣ ಹಾಗೆ ದ್ರೌಪದಿ, ಪಂಚಪಾಂಡವರ ಪತ್ನಿ. ಕಥೆಯ ಪ್ರಕಾರ ಮಕರ ಸಂಕ್ರಾಂತಿಯಂದು ಕಬ್ಬನ್ನು ಕತ್ತರಿಸುವಾಗ ಕೃಷ್ಣ ತನ್ನ ಕಿರುಬೆರಳನ್ನು ಕತ್ತರಿಸ್ಕೊಳ್ತಾನೆ. ಸೊ ರುಕ್ಮಿಣಿ ತಕ್ಷಣವೇ ಅದಕ್ಕೆ ಔಷಧಿ ತರೋದಕ್ಕೆ ಸಹಾಯಕರನ್ನು ಕಳಿಸ್ತಾಳೆ. ಅಷ್ಟರಲ್ಲಿ ಇಡೀ ಘಟನೆಯನ್ನು ವೀಕ್ಷಿಸ್ತಿದ್ದಂತಹ ದ್ರೌಪದಿ ರಕ್ತಸ್ರಾವವನ್ನು ತಡೆಯೋದಕ್ಕೆ ಅವಳ ಸೀರೆಯನ್ನು ಸ್ವಲ್ಪ ಕತ್ತರಿಸಿ ಕೃಷ್ಣನ ಬೆರಳನ್ನು ಕಟ್ತಾಳೆ. ಪ್ರತಿಯಾಗಿ ಅಗತ್ಯವಿದ್ದಾಗ ಅವಳಿಗೆ ಸಹಾಯ ಮಾಡೋದಾಗಿ ಕೃಷ್ಣ ಒಂದು ಭರವಸೆಯನ್ನು ನೀಡ್ತಾನೆ. ಅಂದರೆ ಸಹಾಯ ಮಾಡಲಲ್ಲ, ಸೊ ಅದಕ್ಕೋಸ್ಕರ ನಿನಗೇನೇ ಒಂದು ಸಹಾಯ ಬೇಕು, ಕಷ್ಟದ ಪರಿಸ್ಥಿತಿ ಬಂತು ಅಂತಂದರೆ ನಾನು ಇರ್ತೀನಿ ಅನ್ನುವಂಥ ಭರವಸೆಯನ್ನು ನೀಡ್ತಾನೆ. ಇದಕ್ಕೆ ಅನುಗುಣವಾಗಿ ದ್ರೌಪದಿಯ ಅನಿಯಂತ್ರಿತ ವಸ್ತ್ರಾಪಹರಣದ ಸಮಯದಲ್ಲಿ ಕೃಷ್ಣನು ನೀಡಿದಂಥ ಸಹಾಯದ ಹಿಂದಿನ ಕಥೆ ಏನಪ್ಪ ಅಂತಂದರೆ, ಕೃಷ್ಣನು ಬಂದು ಅವಳ ಸೀರೆಗೆ ಅಂತ್ಯವಿಲ್ಲದಂತೆ ಮಾಡ್ತಾರೆ. ಅವಳಿಗೆ ಅತ್ಯಂತ ಅಗತ್ಯವಿದ್ದಾಗ ಅವಳ ರಕ್ಷಣೆಯನ್ನು ನೀಡೋ ಮೂಲಕ ಅವಳಿಗೆ ಆಗಬೇಕಾಗಿದ್ದಂತಹ ಆ ಮುಜುಗುರವನ್ನು ತಡೀತಾರೆ. ಸೊ ರಾಜಬಲಿ ಒಬ್ಬ ಮಹಾನ್ ರಾಜನಾಗಿರ್ತಾನೆ, ಜೊತೆಗೆ ವಿಷ್ಣುವಿನ ಪರಮ ಭಕ್ತನಾಗಿದ್ದ. ಒಮ್ಮೆ ಬಲಿಚಕ್ರವರ್ತಿ ಯಜ್ಞವನ್ನು ಮಾಡ್ತಾ ಇರಬೇಕಾದ್ರೆ ಅದೇ ಸಮಯದಲ್ಲಿ ವಿಷ್ಣು ತನ್ನ ಪರಮ ಭಕ್ತನಾದಂಥ ಬಲಿಯನ್ನು ಪರೀಕ್ಷಿಸೋದಕ್ಕೆ ವಾಮನ ಅವತಾರದಲ್ಲಿ ಬಲಿಯ ಮುಂದೆ ಪ್ರತ್ಯಕ್ಷನಾಗಿ 3 ರೀತಿಯ ವರ ಬೇಕು ಅಂತ ಕೇಳ್ತಾನೆ. ಸೊ ಮೊದಲನೇ ವರವಾಗಿ ಭೂಮಿ ಕೇಳ್ತಾನೆ, ಎರಡನೇ ವರವಾಗಿ ಆಕಾಶ ದಾನ ಮಾಡುವಂತೆ ಕೇಳ್ತಾನೆ, ಮೂರನೇದಾಗಿ ಭೂಮಿಗಾಗಿ ಬಲಿಯ ತಲೆಯ ಮೇಲೆ ಪಾದವನ್ನು ಇಡ್ತಾನೆ. ಸೊ ಆಗ ಬಲಿ ವಿಷ್ಣುವಿನಲ್ಲಿ, ಪ್ರಭು, ನಾನು ನನ್ನೆಲ್ಲ ಸ್ವತ್ತನ್ನು ನಿನಗೆ ನೀಡಿದ್ದೀನಿ, ಈಗ ನೀನು ನನ್ನ ಕೋರಿಕೆಯ ಮೇರೆಗೆ ನನ್ನೊಂದಿಗೆ ಪಾತಾಳಕ್ಕೆ ಬರಬೇಕು ಅಂತ ಕೇಳ್ಕೊಳ್ತಾನೆ. ಸೊ ಭಕ್ತನ ಆಸೆಯ ಮೇರೆಗೆ ಭಗವಾನ್ ವಿಷ್ಣು ವೈಕುಂಠವನ್ನು ತ್ಯಜಿಸಿ ಪಾತಾಳಕ್ಕೆ ಹೋಗ್ತಾನೆ. ಇದರಿಂದ ಚಿಂತಿತಳಾದಂಥ ಲಕ್ಷ್ಮಿಯು ಬಡ ಮಹಿಳೆಯ ರೂಪವನ್ನು ಧರಿಸಿ ಬಲಿ ಇದ್ದಲ್ಲಿಗೆ ಬಂದು ಆತನಿಗೆ ರಕ್ಷಾದಾರವನ್ನು ಕಟ್ತಾಳೆ. ಆಗ ಬಲಿ ಚಕ್ರವರ್ತಿ, ತಾಯಿ, ನಿಮಗೆ ಉಡುಗೊರೆಯಾಗಿ ನೀಡೋದಕ್ಕೆ ನನ್ನ ಬಳಿ ಈಗ ಏನೂ ಉಳಿದಿಲ್ಲ ಅಂತ ಹೇಳ್ತಾರೆ. ಸೊ ಲಕ್ಷ್ಮೀದೇವಿ, ನನಗೆ ನಿನ್ನ ಉಡುಗೊರೆ ಬೇಕಾಗಿಲ್ಲ, ಆದರೆ ನನ್ನ ಪತಿ ವಿಷ್ಣುವನ್ನು ನನಗೆ ಹಿಂದಿರುಗಿಸು ಅಂತ ಕೇಳ್ಕೊಳ್ತಾಳೆ. ನಂತರ ಬಲಿ ವಿಷ್ಣುವನ್ನು ಪಾತಾಳ ಲೋಕದಿಂದ ಲಕ್ಷ್ಮಿಯೊಂದಿಗೆ ವೈಕುಂಠಕ್ಕೆ ಕಳುಹಿಸುವಂಥದ್ದು. ಸ್ನೇಹಿತರೆ, ಅಷ್ಟೇ ಅಲ್ಲ,
ಅಲ್ಲ, ಇನ್ನೊಂದು ದಂತಕಥೆಯ ಪ್ರಕಾರ ರಕ್ಷಾಬಂಧನದ ಆಚರಣೆಗೆ ಯಮ ಹಾಗೆ ಯಮುನೆಗೂ ಸಂಬಂಧ ಇದೆ ಅನ್ನುವಂಥದ್ದು ಕೂಡ ಇದೆ. ಭಾರತದಲ್ಲಿ ಹರಿಯುವಂಥ ನದಿ ಯಮುನಿಗೆ ರಾಖಿ ಕಟ್ಟಿದಾಗ ಅಂದರೆ ಭಾರತದಲ್ಲಿ ಹರಿಯುವಂಥ ನದಿ ಯಮುನಾ ದೇವಿ ಯಮನಿಗೆ ರಾಖಿ ಕಟ್ಟಿದಾಗ ಸಾವಿನ ಅಧಿಪತಿ ಯಮ ಅವಳಿಗೆ ಅಮರತ್ವವನ್ನು ನೀಡಿದನೆಂದು ಕತೆ ಹೇಳ್ತಾರೆ. ಜೊತೆಗೆ ಆತನು ಆ ಒಂದು ಭಾವದಿಂದ ಮನನೊಂದು ರಾಖಿ ಕಟ್ಟಿದ ಹಾಗೆ ತನ್ನ ಸಹೋದರಿಯನ್ನ ರಕ್ಷಿಸಲು ಮುಂದಾದ ಯಾವುದೇ ಸಹೋದರ ಕೂಡ ಅಮರನಾಗ್ತಾನೆ ಅಂತ ಆತ ಘೋಷಿಸನೆಂದು ಕೂಡ ಹೇಳಲಾಗುತ್ತೆ. ಅಂದರೆ ಇದೂ ಕೂಡ ಒಂದು ಪ್ರತೀತಿ ಇರುವಂಥದ್ದು. ಜೊತೆಗೆ ಇನ್ನೊಂದು ಚಾರಿತ್ರಿಕ ಕತೆ ಕೂಡ ಇದೆ ಸ್ನೇಹಿತರೆ. ಸೊ ಅಸುರನಿಂದ ಸೋಲಿಸಲ್ಪಟ್ಟಂತಹ ಇಂದ್ರನಿಗೆ ತನ್ನ ಶತ್ರುಗಳಿಂದ ರಕ್ಷಣೆ ಪಡಿಬೇಕಾದ್ರೆ ಕೈಗೆ ರಾಖಿ ಕಟ್ಕೊಳ್ಬೇಕು ಅಂತ ಬೃಹಸ್ಪತಿ ಹೇಳ್ತಾರೆ. ಸೊ ಬೃಹಸ್ಪತಿಯ ಮಾತಿನಂತೆ ಇಂದ್ರನ ಒಡನಾಡಿ ಸಚಿದೇವಿ ಇಂದ್ರನಿಗೆ ರಾಖಿ ಕಟ್ಟಿದ್ಲು ಅನ್ನುವಂಥದ್ದು ಕೂಡ ಒಂದು ಪುರಾಣದಲ್ಲಿದೆ. ಆ ರೀತಿಯಾಗಿ ಈಗ ಪುರಾಣದ ಕತೆ ಅಂತ ಬಂದಾಗ ಬೇರೆ ಬೇರೆ ರೀತಿಯಾಗಿ ಅಂದರೆ ಕಷ್ಟಗಳು ಬಂದಂಥ ಸಂದರ್ಭದಲ್ಲಿ ರಾಖಿಯನ್ನು ಕಟ್ಟಿ ಏನೂ ಕೂಡ ಆಗಬಾರ್ದು, ಕ್ಷೇಮವಾಗಿ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಒಂದು ಸಂಪ್ರದಾಯವನ್ನು ಪಾಲಿಸ್ತಾ ಇದ್ರು. ಆ ಕಾರಣದಿಂದಾಗಿ ಇವತ್ತಿಗೂ ಕೂಡ ಅಣ್ಣ ತಂಗಿ ಆಗಿರ್ಬೋದು ಅಥವಾ ಅಕ್ಕ ತಮ್ಮ ಅನ್ನುವಂಥ ಸಂಬಂಧಗಳು ಬಂದಾಗ ಸಹೋದರನಿಗೆ ಏನೂ ಕೂಡ ಆಗಬಾರ್ದು, ಸಹೋದರ ನನ್ನ ಜೊತೆಗೆ ಜೀವನ ಪರ್ಯಂತ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆತನ ರಕ್ಷಣೆಗೋಸ್ಕರ ತಂಗಿ ಅಥವಾ ಅಕ್ಕಂದ್ರಾಗಿರ್ಬೋದು, ಒಡ ಹುಟ್ಟಿದವರಾಗಿರ್ಬೋದು, ರಾಖಿಯನ್ನು ಕಟ್ಟೋ ಮುಖಾಂತರ ರಕ್ಷಣೆಗೋಸ್ಕರ ಇರುವಂಥದ್ದು. ಜೊತೆಗೆ ನನ್ನ ರಕ್ಷಣೆ ಕೂಡ ಮಾಡು ಅನ್ನುವಂಥ ನಿಟ್ಟಿನಲ್ಲಿ ಹೇಳುವಂಥ ಮಾತು ಸ್ನೇಹಿತರೆ. ಸೊ ನೀವೆಲ್ಲರೂ ಕೂಡ ರಕ್ಷಾಬಂಧನ ದಿನ ಯಾವ ರೀತಿಯಾಗಿ ಅದನ್ನು ಆಚರಣೆ ಮಾಡ್ತೀರಾ? ಸೊ ನಿಮ್ಮ ಅಕ್ಕ ತಮ್ಮ ಆಗಿರ್ಬೋದು, ಅಣ್ಣ ತಂಗಿ, ಅದರ ಬಗ್ಗೆ ಅಭಿಪ್ರಾಯವನ್ನು ತಿಳಿಸಿ. ನಿಮ್ಮ ಬಾಂಧವ್ಯದ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.